ಭಾರತದ ಮೊಟ್ಟ ಮೊದಲ ಆಧಾರ್ ಕಾರ್ಡ್ ಯಾರಿಗೆ ಸಿಕ್ತು ಗೊತ್ತಾ? ಇವರು ಪ್ರಧಾನಿಯೂ ಅಲ್ಲ, ಅಂಬಾನಿ ಅದಾನಿಯೂ ಅಲ್ಲ. ಸ್ನೇಹಿತರೆ, ಇವರ ಹೆಸರು ರಂಜನಾ ಸೋನಾವನೆ. ಮಹಾರಾಷ್ಟ್ರದ ನಂದುರ್ಬಾರ್ ಜಿಲ್ಲೆಯ ಟೆಂಬ್ಲಿ ಎನ್ನುವಂತ ಚಿಕ್ಕ ಹಳ್ಳಿಯ ಆದಿವಾಸಿ ಮಹಿಳೆ. 2010 ಸೆಪ್ಟೆಂಬರ್ 29ರಂದು ಭಾರತದ ಮೊಟ್ಟ ಮೊದಲ ವಿಶಿಷ್ಟ ಗುರುತಿನ ಚೀಟಿ ಆಧಾರ್ ಕಾರ್ಡ್ ಅನ್ನ ಇವರಿಗೆ ನೀಡಲಾಯಿತು. ಈ ಆಧಾರ್ ಯೋಜನೆಯು ಸಮಾಜದ ಕಟ್ಟಕಡೆ ವ್ಯಕ್ತಿಗೂ, ನಿರ್ಗತಿಕರಿಗೂ ಮತ್ತು ಬುಡಕಟ್ಟು ಜನರಿಗೂ ಗುರುತನ್ನ ನೀಡುವ ಉದ್ದೇಶವನ್ನ ಹೊಂದಿದೆ ಎಂಬುದನ್ನ ಸಾರಲು ಮುಂಬೈನಿಂದ 106 ಕಿಲೋಮೀಟರ್ ದೂರವಿರತಕ್ಕಂಥ ಒಬ್ಬ ಆದಿವಾಸಿ ಮಹಿಳೆಯನ್ನ ಆಯ್ಕೆ ಮಾಡಿ ಅಂದಿನ ಪ್ರಧಾನಮಂತ್ರಿಯಾಗಿದ್ದ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ರಂಜನಾ ಸೋನಾವನೆ ಅವರಿಗೆ ಮೊಟ್ಟ ಮೊದಲ ಆಧಾರ್ ಕಾರ್ಡ್ ಹಸ್ತಾಂತರಿಸಿದರು. ಇವತ್ತು 2016ರಲ್ಲಿ ಸುಮಾರು 147 ಕೋಟಿಗಿಂತ ಅಧಿಕ ಭಾರತೀಯರಲ್ಲಿ ಆಧಾರ್ ಕಾರ್ಡ್ ಇದೆ. ಸಿಮ್ ಕಾರ್ಡ್ ಇಂದ ಹಿಡಿದು ಬ್ಯಾಂಕ್ ಅಕೌಂಟ್ ವರೆಗೆ ಇದು ಲಿಂಕ್ ಆಗಿದೆ. ಇದರಿಂದ ಸರ್ಕಾರಕ್ಕೆ ಬರೋಬ್ಬರಿ 4 ಲಕ್ಷ ಕೋಟಿ ರೂಪಾಯಿ ಉಳಿತಾಯವಾಗಿದೆ ಅಂತೇಳಿ ವರದಿಗಳು ಹೇಳುತ್ತವೆ. ಒಂದು ಪುಟ್ಟ ಆದಿವಾಸಿ ಹಳ್ಳಿಯ ಮಹಿಳೆಯಿಂದ ಆರಂಭವಾಗಿರ್ತಕ್ಕಂಥ ಈ ಆಧಾರ್ ಕತೆ ಇಂದು ಇಡೀ ಭಾರತದ ಡಿಜಿಟಲ್ ಗುರುತಾಗಿ ಬದಲಾಗಿದೆ. ಆಧಾರ್ ಅಂದ್ರೆ ಕೇವಲ ಒಂದು ಕಾರ್ಡ್ ಅಲ್ಲ, ಇವತ್ತಿಗೆ ಇದು ಪ್ರತಿಯೊಬ್ಬ ನಾಗರಿಕನ ಡಿಜಿಟಲ್ ಗುರುತಾಗಿ ಬದಲಾಗಿದೆ. ಹಾಗಾದ್ರೆ ಸ್ನೇಹಿತರೆ, ಇವಾಗ ನೀವು ಹೇಳಿ, ನಿಮ್ಮ ಆಧಾರ್ ಕಾರ್ಡ್ ಮೊಟ್ಟ ಮೊದಲ ಬಾರಿಗೆ ಯಾವಾಗ ಮಾಡಿಸಿಕೊಂಡಿದ್ರಿ? ಇಂತಹ ಇಂಟ್ರೆಸ್ಟಿಂಗ್ ಮಾಹಿತಿಗಾಗಿ ನಮ್ಮನ್ನ ಫಾಲೋ ಮಾಡೋದನ್ನ ಮರಿಬೇಡಿ. ನಮಸ್ಕಾರ.